ನಮ್ಮ KSRTC ಹಂಗಾಗಿತ್ತು. ಅವ್ರಿಗೂ ಪಾಪ ಭಾಳ ಅನ್ಯಾಯ ಮಾಡಿದ್ರು. ನಾ ಶ್ರೀರಾಮುಲು ಹೇಳಿದ್ರು ವಿಧಾನಸಭೆ ಒಳಗೆ, ಏನು ನಡೆಸಿ ಹೇಳ್ತಾರೆ ನಿಮಗೆ ನೀಗಿಲಿಲ್ಲ ಅಂದ್ರೆ ಎದಕ್ಕೆ ಮಾಡ್ತೀರಿ, ಹಂಗೆ ಇಲ್ಲ ಆಯ್ತು ಹಂಗೆ ಎಲ್ಲರೂ ಡಿಸ್ಮಿಸ್ ಮಾಡಿಬಿಟ್ಟಿದ್ರು ಪಾಪ. ಅವನ್ನೆಲ್ಲ ಇದು ಮಾಡಿಬಿಟ್ಟು ಪಾಪ ಅವರು ಕಣ್ಣೀರು ಆಗ್ತಿದೆ ಹೆಣ್ಮಕ್ಳು ಬಂದು. ಅವಾಗ ನಾವು ವಿಧಾನಸೌಧ ವಾಕಿಂಗ್ ಹೋದಾಗ ಬಂದಿದ್ರು 4 ಮಂದಿ ನಮ್ಮ KSRTC ನೌಕರದಾರರ ಸಂಘದ್ದು. ಮುಂದಕ್ಕೆ ಎಷ್ಟೋ ಮಾಡಿ ಅವ್ರನ್ನೆಲ್ಲ ವಾಪಸ್ ತರಿಸಿದೆ. ಹೌದು ಹೋರಾಟ ಮಾಡ್ಯಾರ, ಏನೋ ಗದ್ದಲಾಗ್ಯದ. ಮತ್ತು ನೀವೇನು ಕೇಳಿಲ್ಲ, ಒಂದು ಸರ್ಕಾರ ಸತ್ತಂದ್ರೆ ಏನು ಪ್ರತಿಭಟನೆ ಅಂದ್ರೆ ಏನು? ಯಾವುದೇ ಇದಕ್ಕೆ ತಕ್ಷಣ ಪರಿಹಾರ ಕೊಟ್ರೆ ಇವತ್ತು 5 ದಿವಸಗಟ್ಟಲೆ ಯಾಕೆ ಕಾರ್ಪೊರೇಷನ್ ಬಂದ್ ಆಗ್ತೈತೆ? 5 ದಿವಸ ಏನು ಮಾಡಿದ್ರಪ್ಪ ನೀವು ಮಂತ್ರಿ ಮುಖ್ಯಮಂತ್ರಿ? ಏನಾರು ಬೇಕಲ್ಲ, ಇದು ಇಂಪಾರ್ಟೆಂಟ್ ಇದು ಅಲ್ಲ ಕಾರ್ಪೊರೇಷನ್ ಅಂದರೆ. ಮತ್ತು ಅವ್ರು ಕೇಳೋದ್ರಾಗ ಏನು ಅನ್ಯಾಯ ಇತ್ತು, ಏನೂ ಸಂಬಂಧ ಇಲ್ಲಾರ್ದಿತ್ತಂದರೆ ಇಲ್ಲಪ್ಪ ಇದು ಆಗೋದಿಲ್ಲ. ಅದಕ್ಕೆ ನಾವೆಲ್ಲ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ಬಂದವರು ನೀವು ಧೈರ್ಯದಲ್ಲಿ ಯಾರೇ ಒಳಗೆ ಹಚ್ಚುದು ಮಾಡ್ತಿರ್ತಾರೆ, ಅದಕ್ಕೂ ಒಕ್ಕಟ್ಟು ನೀವು ಮುರಿಬಾಡಿ, ಗಟ್ಟಿಯಾಗಿ ಉಳಿರಿ. ನಾಳೆ ವಿಧಾನಸೌಧ ಸಾಲ ಅಂತಂದ್ರೆ ನಾವು ಉಳಿದ ಎಲ್ಲ MLAಗಳು, ಕೆಲವು ಒಳ್ಳೆ MLAಗಳು ಅದ, ಕೆಲವು ಬಾಯಿ ಇಲ್ಲ. ನಾವು ಬಾಯಿ ಮಾಡ್ತೀವಿ ಅಂತ ಹೇಳಿ ಜನ ನಮ್ಮ ಹಿಂದಿದ್ದಾರೆ. ಹಿಂಗಾಗಿ ನಮ್ಗೇನು ಪಕ್ಷ ಗಿಕ್ಷ 2 ಸಲ ಹೊರಗೆ ಹಾಕಿದ್ರೆ ನಾವು ಭಾಳ ಪಕ್ಷದಲ್ಲಿ ಅಂತ ಆಸೆ ಅದು ನಮ್ಗೆ ತಾಕತ್ತ ಇದ್ದಿದ್ದ. ಅದಕ್ಕೆ ನಿಮ್ಮ ಪರವಾಗಿ 100ಕ್ಕೆ 100 ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕ್ಷಿಯಾಗಿ ಹೇಳ್ತೀನಿ, ಗಟ್ಟಿಯಾಗಿ ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ನಾವು ಎಲ್ಲ ಗಟ್ಟಿ ಇರ್ತೀವಿ ನಿಮ್ಮ ಜೊತೆ. ನೀವೇನು ಹಂಚ್ಬೇಡ್ರಿ. ಏನೇ ನೀವು ಸಹಿತ ಬಿಜಾಪುರ ಇವತ್ತು ಚಲೋ ಆಗ್ಲಕ್ಕ ಕಾರಣ ನೀವು ಅದಿರಿ. ನಾವು ನಿಮಗೆ ಅಭಿನಂದನೆ. ಈಗ ಬಿಜಾಪುರದ ಇವತ್ತು ನಮ್ಮ ಕಮಿಷನರ್ ಹಿಡಿದು ಪ್ರತಿಯೊಬ್ಬ ಸಣ್ಣ ಪೌರ ಕಾರ್ಮಿಕರು ಹಿಡಿದು ನೀವೆಲ್ಲ ಶ್ರದ್ಧೆಯಿಂದ ಕೆಲಸ ಮಾಡಿರ್ತಾರೆ. ಇವತ್ತು ಭಾರತದಾಗ 3ನೇ ನಂಬರ್ ಬರಲಿಕ್ಕೆ ಕಾರಣ ಇಡೀ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಯ ಎಲ್ಲ ಪೌರ ಕಾರ್ಮಿಕರು, ಅಧಿಕಾರಿಗಳು, ನಮ್ಮ ಆಯುಕ್ತರು ಎಲ್ಲರೂ ಇದ್ದೀವಿ. ನಾವೆಲ್ಲ ನಿಮಗೆಲ್ಲ ಚಿರಋಣಿ ಇದ್ದೀವಿ. ಎಷ್ಟು ಬಿಜಾಪುರ ಚಂದ ಮಾಡ್ಲಿಕ್ಕೆ ನೀವೆಲ್ಲ ಕಾರಣ ಇದ್ದೀವಿ. ಅದಕ್ಕೆ ಧನ್ಯವಾದಗಳು ಹೇಳಿ ಈ ಹೋರಾಟ ನಿಲ್ಲಿಸೋದಿಲ್ಲ. ಇದು ಏನಾರೆ ಏಕ್ ಮಾರ್ಕ್ 2 ತುಕಡ ಆಗೋದೇ ವಿಧಾನಸಭೆ. ನೀವೇನು ಗಾಂಧಿ ಪ್ರೋಗ್ರಾಮ್ ಕೊಟ್ಟಿರ್ತಾರಲ್ಲ, ಆ ಸ್ಪೀಕರ್ ತಲೆ ಕುರ್ಚಿ ತಲೆ ನಾವು ಹೋಗಿ ಕೊಟ್ಟಿರ್ತೇನೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ